ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಬಗ್ಗೆ ಹೇಳಿದ್ರಿ. ಮಿಲ್ಕ್ ಚಾಕ್ಲೇಟ್ಸ್ ಹೇಳಿದ್ರಿ, ಡಾರ್ಕ್ ಚಾಕ್ಲೇಟ್ಸ್ ಹೇಳಿದ್ರಿ. ಹೌದು. ಈಗ ನಾನು ಚಿಕ್ಕವನಿಂದ ಬೆಳೆಯುವಾಗ ನನಗೆ ಗೊತ್ತಿದ್ದಿದ್ದು ಹೊರಗಡೆ ಕಮರ್ಷಿಯಲಿ ಸಿಗೋ ಚಾಕ್ಲೇಟ್ಸ್‌ಗಳು. ಹೌದು. ಅದೇ ಆ ಚಾಕ್ಲೇಟ್‌ಗಳು. ಹೌದು, ಆಹ್, ಹೌದು, ಹೌದು. ಆಮೇಲೆ ಟಾಫೀಸ್ ಯೆಸ್, ಯೆಸ್. ರೈಟ್? ಈಗ ಈ ಚಾಕ್ಲೇಟ್ಸ್‌ಗಳಲ್ಲಿ ಮತ್ತೆ ಆಹ್, ಕಸ್ಟಮೈಸ್ ಚಾಕ್ಲೇಟ್ಸ್ ಇರ್ಬೋದು. ಮ್ಹೂ. ರೈಟ್? ಮೇನ್ ಡಿಫರೆನ್ಸ್‌ಗಳು ಏನು? ಹ್ಮ್. ಆಂಡ್ ಆರ್ ದೀಸ್ ಚಾಕ್ಲೇಟ್ಸ್ ಆಕ್ಚುअली ಸೇಫ್ ಫಾರ್ ಕನ್ಸಂಪ್ಷನ್? ಕಮರ್ಷಿಯಲಿ ಅವೈಲಬಲ್ Yes, yes. ಚಾಕ್ಲೇಟ್ಸ್. So the commercially available chocolates do not promise any sort of health, first and foremost thing. So we can never go back to these commercial chocolates and say, ಇಲ್ಲ ನೋಡಿ ನಿಮ್ಮ ಚಾಕ್ಲೇಟ್ಸ್ ನಾವು ತಿಂದು ಹಲ್ಲು ಹುಳುಕಿಡ್ದಿದೆ, ಅಥವಾ ನನಗೆ ವೇಟ್ ಗೇನ್ ಆಗಿದೆ, ಅಥವಾ ಪಿಂಪಲ್ಸ್ ಬಂದಿದೆ, ಅಥವಾ ಹೇರ್ ಫಾಲ್ ಆಗಿದೆ, ಅಥವಾ ನಂಗೆ PCOS ಪ್ರಾಬ್ಲಮ್ ಆಗಿದೆ, ಮತ್ತೊಂದು ಮುನ್ನೊಂದು ಏನು ಹೇಳಕ್ಕಾಗಲ್ಲ. ಹೋಲ್ಡ್ ಆನ್. ಸೊ ನೀವು ಹೇಳಿದ ಪ್ರಕಾರ ಈಗ ಏನೇ ನೀವು ಇಶ್ಯೂಸ್ ಹೇಳಿದ್ರೆ ಇದು ಕಾಮನ್ ಇಶ್ಯೂಸ್ ಎಲ್ರಿಗೂ ಆಗ್ತಿರೋದು. Yes, yes. ಇದೆಲ್ಲದಕ್ಕೂ ದೊಡ್ಡ ಕಾರಣ ನಾವು ಚಿಕ್ಕವರಿದ್ದಾಗ ತಿಂದಿರೋ ಹೌದು, ಚಾಕ್ಲೇಟ್ಗಳು ಅಂತ ಹೌದು, ಹೇಳ್ತಾ ಇದ್ದೀರಾ. ಹೌದು. ಹೇಗೆ ಮ್ಯಾಮ್? ಸೊ ಚಿಕ್ಕ ವಯಸ್ಸಲ್ಲಿ ನಾವೇನು ತಿಂತಾ ಇದ್ವಿ, ದಟ್ ಹ್ಯಾಡ್ ವೆರಿ ಸಿಂಪಲ್. ಒಂದು ಸಕ್ಕರೆ ಇರ್ತಾ ಇತ್ತು, ಅದಕ್ಕೊಂದು ಕಲರ್ ಇರ್ತಾ ಇತ್ತು, ಒಂದು ಎಸೆನ್ಸ್ ಇರ್ತಾ ಇತ್ತು. ಈಗ ಗೋಯಿಂಗ್ ಫಾರ್ವರ್ಡ್ ಏನಾಗ್ತಾ ಇದೆ, ಟು ಮೇಕ್ ಇಟ್ ಮೋರ್, ಯಾಕೆಂದ್ರೆ ನೀವು ಅಲ್ಲೇ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ನಿಮ್ಮ ಚಾಕ್ಲೇಟ್ ಬ್ರ್ಯಾಂಡ್ ಬೆಳಿಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಡೂ ಆಲ್ ದ ಸರ್ಕಸ್ ಇನ್ ಆರ್ಡರ್ ಟು ಮೇಕ್ ಇಟ್ ಅವೈಲೇಬಲ್ ಆ್ಯಂಡ್ ಟು ಸಿ ದಟ್ ಯು ಆರ್ ದೇರ್ ಇನ್ ದ ಬ್ರ್ಯಾಂಡ್ ಆಸ್ ಅ ಮಾರ್ಕೆಟ್ ಅಲ್ವಾ. ಸೊ ಆ ಸರ್ಕಸ್ಸಲ್ಲಿ ಯು ಹ್ಯಾವ್ ಟು ಪ್ರೂವ್ ದ್ಯಾಟ್ ಯು ಆರ್ ಅವೈಲೇಬಲ್ ಆ್ಯಂಡ್ ಯು ಆರ್ ಅಲೈವ್ ಅಂತ ಹೇಳಿ. ಸೊ ವಾಟ್ ಆಲ್ ಯುಲ್ ಡೂ, ಯುಲ್ ಆಲ್ ಇಂಟ್ರೊಡ್ಯೂಸ್ ಅಟ್ರಾಕ್ಟಿವ್ ಡಿಸೀವಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಅಥವಾ ಇಂಗ್ರೀಡಿಯೆಂಟ್ಸು. ಯು ವಿಲ್ ಗೋ ಸ್ಟಿಲ್ ಫಾರ್ ಫರ್ದರ್ ಟು ದಟ್ ಸ್ಟೆಪ್ ಟು ಟೇಕ್, ಸೇಯಿಂಗ್ ದಟ್ ನಾವು ಇದರಲ್ಲಿ ಅದನ್ನ ಆ್ಯಡ್ ಮಾಡಿದ್ವಿ, ಇದನ್ನ ಆ್ಯಡ್ ಮಾಡಿದ್ವಿ, ಟು ಮೇಕ್ ಇಟ್ ಮೋರ್ ಫ್ಯಾನ್ಸಿ ಇನ್ ಟರ್ಮ್ಸ್ ಆಫ್ ದ ಟೇಸ್ಟ್ ಆ್ಯಂಡ್ ಲುಕ್ ಆ್ಯಂಡ್ ಪ್ರೆಸೆಂಟೇಷನ್. ಯು ಹ್ಯಾವ್ ಟು ಡೂ ಆಲ್ ದ ಸರ್ಕಸ್. And with the passing of the time, the toffee did not remain only as a toffee. It remained to be a dangerous toffee for now because there is a lot of inclusion going into that. ಯಾವ ರೀತಿ ಸೊ ಅಡಲ್ಟ್ರೇಷನ್ ಆಗುತ್ತೆ ಅಂತ So true. ಇಸ್ ವಾಟ್ ಐ ಅಂಡರ್ಸ್ಟ್ಯಾಂಡ್. ಹೌದು. ಈಗ ನೀವು ಹೇಳಿದ ಪ್ರಕಾರ ಈಗ ಅಡಲ್ಟ್ರೇಷನ್ ಅಂತ ಹೇಳಿದಾಗ ಯಾವ್ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ? ಸೊ ನನ್ನ ನಾಲೆಜ್ ಪ್ರಕಾರ ಬೇಸಿಕ್ ಚಾಕ್ಲೇಟ್ ಅಂತಂದ್ರೆ ಈಗ ಕಕಾओ ಸೀಡ್ಸ್ ಇಂದ ಬರೋದಕ್ಕೆ ಚಾಕ್ಲೇಟ್ ಅಂತ ಹೇಳ್ತೀವಿ, ಅದರಿಂದ ಮಾಡೋದಕ್ಕೆ ಚಾಕ್ಲೇಟ್ ಅಂತ ಹೇಳ್ತೀವಿ. ಮಿಲ್ಕ್ ಬೇಸ್ಡ್ ಚಾಕ್ಲೇಟ್ ಇಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಈ ಈ ಕಾಮನ್ಲಿ ಅವೈಲೇಬಲ್ ಚಾಕ್ಲೇಟ್ಸ್ಗಳಲ್ಲಿ ಯಾವ ಥರ ಅಡಲ್ಟ್ರೆನ್ಸ್ ಇರುತ್ತೆ ಮತ್ತೆ? ಬೇಸಿಕ್ಲಿ ಚಾಕ್ಲೇಟ್ ಇಂಡಸ್ಟ್ರಿನಲ್ಲಿ ರೂಲ್ ಆಗುವಂಥ ಬೇರೆ 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 ವೆರೈಟಿಗಳು ಏನಂತ ಹೇಳಿದ್ರೆ, ಡಾರ್ಕ್ ಚಾಕ್ಲೇಟ್, ಮಿಲ್ಕ್ ಚಾಕ್ಲೇಟ್, ವೈಟ್ ಚಾಕ್ಲೇಟ್, ಡಾರ್ಕ್ ಮಿಲ್ಕ್ ಅಂತ ಹೊಸದಾಗಿ ವೇರಿಯಂಟ್ ಬಂದಿದೆ ಇವಾಗ. ಮಿಕ್ಸ್ ಆಫ್ ಡಾರ್ಕ್ ಮತ್ತೆ ಮಿಲ್ಕ್. ಎಸ್, ಡಾರ್ಕ್ ಮಿಲ್ಕ್ ಅಂತ ಬರುತ್ತೆ. ಟಾಫೀಸು, ಕ್ಯಾಂಡೀಸು, ಟ್ರಫಲ್ಸು, ಬಾನ್ಸು, ಆಲ್ ದೀಸ್ ಆರ್ ದ ವೆರೈಟೀಸ್. ಚಾಕ್ಲೇಟ್ ಅಂತ ಟರ್ಮ್ ಬಂದಿದ್ದೆ ವೆನ್ ದೇರ್ ಇಸ್ ಅನ್ ಇನ್ಕ್ಲೂಷನ್ ಆಫ್ ಶುಗರ್. ಯಾವುದಕ್ಕೆ ಸಕ್ಕರೆ ಇನ್ಕ್ಲೂಷನ್ ಆಗುತ್ತೋ ದೆನ್ ಇಟ್ ಬಿಕಮ್ಸ್ ಅ ಚಾಕ್ಲೇಟ್. ಈಗ ಡಾರ್ಕ್ ಚಾಕ್ಲೇಟ್ ಅಲ್ಲಿ ನೀವು ಸಕ್ಕರೆ ಇನ್ಕ್ಲೂಡ್ ಮಾಡಿರೋ ಪ್ರತಿಯೊಂದು ಕಾಂಪೋಸಿಷನ್ಗೂ ಯು ಕೆನಾಟ್ ಅಟರ್ ಇಟ್ ಆಸ್ ಅ ಚಾಕ್ಲೇಟ್. ಸೊ ನ್ಯಾಚುರಲಿ ಕಕಾओ ಸೀಡ್ಸ್ ಇರೋದು ಬಿಟರ್ ಟೇಸ್ಟ್. ಹೌದು, ಅದು ಕಹಿಯಾಗಿರುತ್ತೆ, Yes, ಕಹಿ yes, ಅಂತ yes. ಹೇಳ್ಬೋದು. ಬಟ್ ಅದಕ್ಕೆ ಸಕ್ಕರೆ ಆಡ್ ಮಾಡಾದ್ಮೇಲಿಂದಾನೇ ಅದು ಸ್ವೀಟ್ ಆಗೋದು. ಎಕ್ಸಾಕ್ಟ್ಲಿ. ಅಂದ್ರೆ ಈ ಜರ್ನಿ ಆಫ್ ದ ಕಕಾವ್ ಹೇಗಿದೆ ಅಂತ ಹೇಳಿದ್ರೆ ಮೆಸೋ ಅಮೆರಿಕನ್ ಸಿವಿಲೈಸೇಷನ್ ಇಂದಾನೇ ಬರುತ್ತೆ. ಅಲ್ಲಿಂದ ಏನಾಯ್ತು, ಈಗ ಟಾಫಿ ಎಲ್ಲಾನು ನಮ್ಮ ಪಾರ್ಟ್ ಆಫ್ ಕಲ್ಚರ್ ಕೂಡ ಇತ್ತು. ಅಂದ್ರೆ ಬೇರೆ ಕಂಟ್ರಿ ಕಲ್ಚರಲ್ಲಿ ಹೇಗೆ ಟಾಫೀಸು, ಕ್ಯಾಂಡೀಸ್ ಎಲ್ಲ ಆಯ್ತು, ನಮ್ಮಲ್ಲೂ ಅದೇ ಥರನೇ ಇತ್ತು. ಅಂದ್ರೆ ನಮ್ಮಲ್ಲಿ ಪೆಪ್ಪರ್ಮಿಂಟು, ಶುಂಠಿ ಪೆಪ್ಪರ್ಮಿಂಟು, ಆರೆಂಜ್ ಪೆಪ್ಪರ್ಮಿಂಟ್ ಅಂತ ಏನು ನಾವು ಮಾಡ್ತಾ ಇದ್ವಿ. ಈಗ ಇದು ಬರತ್ತಲ್ವಾ, ಚಿಕ್ಕಿ ಎಲ್ಲ ಬರತ್ತಲ್ವಾ, ಆ ಥರ. ಸೊ ದೀಸ್ ಆರ್ ದ ನ್ಯೂ ಡೇಸ್ ಕಾಲ್ಡ್ ಆಸ್ ಪ್ರೋಟೀನ್ ಬಾರ್ಸ್ ಅಂತ ಹೇಳಿ. ಹಳೆ ಕಾಲದಲ್ಲೇ ಚಿಕ್ಕೀಸ್ ಅಂತೆಲ್ಲ ಇತ್ತು ನಮ್ಮಲ್ಲಿ. ಸೊ ದಟ್ ಗಾಟ್ ಟ್ರಾನ್ಸ್ಫಾರ್ಮ್ಡ್. ವಿತ್ ದ ಟ್ರಾನ್ಸ್ಫಾರ್ಮೇಷನ್ ಇಟ್ ಇನ್ವೈಟೆಡ್ ಲಾಟ್ ಆಫ್ ಡೇಂಜರ್ಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್. ಇನ್ನು ಕಮಿಂಗ್ ಟು ದ ಕಾನ್ಸೆಪ್ಟ್ ಆಫ್ ದ cacao or cacao related subject, this was consumed in its original form during the Mesoamerican civilization. But with the passing of the time enaitu, by the time it reached to your hand, it totally lost its definition. That is the dissolved way of eating what we are eating today. Okay. That is our concern as a entity, as a maker, as an expert in this particular field. That's our concern, that you are having some dissolved subject as your routine, as your consumption, as your concept. We want to intervene and tell that this is not the way how it has to be eaten, perceived and taken. Okay. Why? Because it's inviting a lot of the health issues. Because in the name of food and culture, we are eating a destroyed culture of the food. So there's a lot of difference anta heli. ಒಂದು ಸಿಂಪಲ್ ಚಿಕ್ಕಿ ತಿನ್ನೋದಕ್ಕೂ ಆ್ಯಂಡ್ ಶೆಲ್ಫ್ ಮೇಲೆ ಬಂದಿರೋ ಚಿಕ್ಕಿ ವೇರ್ ಇಟ್ ಕ್ಯಾನ್ ರಿಟೈನ್ ಆನ್ ದ ಶೆಲ್ಫ್ ಫಾರ್ ಅಬೌಟ್ ಮಂತ್ಸ್ ಟುಗೆದರ್, ಇಟ್ಸ್ ಅ ಡೇಂಜರ್ ಬಿಕಾಸ್ ದರ್ ಇಸ್ ಅ ಪ್ರಿಸರ್ವೇಟಿವ್ ಗೋಯಿಂಗ್ ಆನ್. ಓಕೆ, ದಟ್ಸ್ ಒನ್ ಸಬ್ಜೆಕ್ಟ್. ಕಕಾವ್ ಸಬ್ಜೆಕ್ಟಿಗೆ ಬಂದಾಗ ಮೆಸೋಅಮೆರಿಕನ್ ಸಿವಿಲೈಸೇಷನ್ ಇಂದ ಕೂಡ ದೆರ್ ಇಸ್ ಅನ್ ವೆಲ್ಕಮ್ಡ್, ಅಂಡರ್ಸ್ಟೂಡ್ ಅಂಡ್ ಸೈಂಟಿಫಿಕ್ ಬ್ಯಾಕಪ್ಡ್ ಒಂದು ಸಬ್ಜೆಕ್ಟೇ ಆಗಿದೆ. ಇಟ್ ಇಸ್ ನಾಟ್ ಅ ನ್ಯೂ ಸಬ್ಜೆಕ್ಟ್ ವೇರ್ ಇಟ್ ಹ್ಯಾಸ್ ಕಮ್ ಆಲ್ ಆಫ್ ಅ ಸಡನ್. ಈಗ ಅದಕ್ಕೊಂದು ಮಾರ್ಕೆಟ್ ಸಿಗ್ತಾ ಇದೆ, ಹೈಪ್ ಸಿಗ್ತಾ ಇದೆ, ಖಂಡಿತ ಇಲ್ಲ. ಓನ್ಲಿ ಥಿಂಗ್ ಇಸ್ ಪೀಪಲ್ ಆರ್ ನೌ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಓಪನ್ ದೇರ್ ನಾಲೆಜ್ ಡೋರ್ಸ್ ಓಪನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ಗಿವಿಂಗ್ ಅ ವೇಟೇಜ್ ಟು ಹೆಲ್ತ್ ಬೆನಿಫಿಟ್ಸ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಇನ್ ಟರ್ಮ್ಸ್ ಆಫ್ ಅದರ್ ಫುಡ್ ಇನ್ಕ್ಲೂಷನ್ಸ್ ಇನ್ ದ ರುಟೀನ್ ಅಂತ ಹೇಳಿ. Cacao naturally is potent.
ಯು ಡೋಂಟ್ ಹ್ಯಾವ್ ಟು ಡೂ ಎನಿ ಸರ್ಕಸ್ ವಿತ್ ಇಟ್. ದಟ್ ಇಸ್ ದ ರೀಸನ್ ಆ ಸಿವಿಲೈಸೇಷನ್ ಟೈಮಲ್ಲಿ ಸೋಲ್ಜರ್ಸಿಗೆ, ಆರ್ಮೀಸಿಗೆ, ಆ್ಯಂಡ್ ದೆನ್ ರಾಯಲ್ ಫ್ಯಾಮಿಲೀಸಿಗೆ ಇನ್ ದ ಫಾರ್ಮ್ ಆಫ್ ಡ್ರಿಂಕ್ ದೇ ಯೂಸ್ ಟು ಗಿವ್ ಇಟ್. ಆ್ಯಂಡ್ ದಟ್ ವಾಸ್ ವೆರಿ ಪೊಟೆಂಟ್. ದೇ ಕುಡ್ ನಾಟ್ ಇವನ್ ವಿತ್ಸ್ಟ್ಯಾಂಡ್ ದ ಎನರ್ಜಿ ದೇ ವುಡ್ ಗೆಟ್ ಆಫ್ಟರ್ ಡ್ರಿಂಕಿಂಗ್ ದ್ಯಾಟ್. ಅದಾದಮೇಲೆ slowly the chocolate industries, or the industries of variant different types came into this. They started to explore, and then they felt that it is so bitter, why don't I add little sugar to that, make it more palatable? And then the sugar was added to that and made it more palatable, and then they found accidentally that it can also be made in the form of a bar or cube or a candy or anything to that matter. ಶೇಪ್ ನೋಡಕ್ ಚೆನ್ನಾಗಿರುತ್ತೆ, ಖಂಡಿತ ತಗೊಂತಾರೆ. ಎಕ್ಸಾಕ್ಟ್ಲಿ, ಪ್ರೆಸೆಂಟಬಲ್ ಆಗಿರತ್ತೆ ಅಂತ. ಯಾವಾಗ ಪ್ಯಾಲೆಟಬಲ್ ಆಯಿತು, ದೆನ್ ಇಟ್ ಸ್ಟಾರ್ಟೆಡ್ ಟು ಲೂಸ್ ಇಟ್ಸ್ ಟೋಟಲ್ ಇಂಟೆನ್ಷನ್ ಆಫ್ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್, ಬಿಕಾಸ್ ಮೋರ್ ಶುಗರ್ ವಾಸ್ ಆಡೆಡ್ ಆ್ಯಂಡ್ ದ ಮೋರ್ ಬಿಟರ್ನೆಸ್ ವಾಸ್ ನಲ್ಲಿಫೈಡ್. More sugar was added, more nutrient got nullified. More sugar was added and more entire benefit was nullified. So by the end of the day, by the time it reached to India till today and this date, we are just having the sugar and there is nothing else in that. ಎಷ್ಟು ಪರ್ಸೆಂಟ್ ಕಕಾವ್ ಇರುತ್ತೆ ಮ್ಯಾಮ್ ಡಾರ್ಕ್ ಚಾಕ್ಲೇಟ್ ಅಲ್ಲಿ ಜನರಲಿ? ಪರ್ಸೆಂಟೇಜ್ ವೇರ್. ಈಗ 70% ಅಂತ ಕೇಳ್ತೀರಾ, 55 ಅಂತ ಕೇಳಿರ್ತೀರಾ, 89 ಅಂತ ಕೇಳಿರ್ತೀರಾ. ಸೊ ವೆನ್ ಐ ಸೇ 80% ಡಾರ್ಕ್, 80% ಕಕಾವ್ ಪ್ರೆಸೆನ್ಸ್ ಇರುತ್ತೆ. ಮಿಕ್ಕಿದ 20% ವಿಲ್ ಬಿ ದ ಶುಗರ್ ಅಂಡ್ ದ ಕಕಾವ್ ಬಟರ್. ಸೊ ನಾನು 20% ಒಂದು ಚಾಕ್ಲೇಟ್ ಒಂದು ಇಷ್ಟು ಗ್ರಾಮ್ದು ಅಂತ ತಗೊಂಡ್ರೆ ಅದ್ರಲ್ಲಿ ತಿಂತಿರೋದು 20% ಸಕ್ಕರೆನೆ, ಅದ್ರ ಜೊತೆ ಬೇರೆ ಅಡಲ್ಟ್ರೆನ್ಸ್ ಏನಾರು ಆ್ಯಡ್ ಆಗುತ್ತೆ? ಮತ್ತೆ ಖಂಡಿತ ಯಾವ ರೀತಿ? ಅದ್ರ ಪ್ರಿಸರ್ವೇಟಿವ್ಸ್, ಲೆಸಿಥಿನ್ಸ್ಗಳು ಆ್ಯಡ್ ಆಗುತ್ತೆ. ಸಾಯ್ ಲೆಸಿಥಿನ್ ಆಗಿರ್ಬೋದು, ರೈಸ್ ಲೆಸಿಥಿನ್ ಆಗಿರ್ಬೋದು, ದೀಸ್ ಆರ್ ಆಲ್ ವಾಲ್ಯೂಮೈಸರ್ಸ್ ಅಂತ ಹೇಳ್ತೀವಿ. ಅಂದರೆ ಇದು ಎಷ್ಟೇ ಪ್ರಿಸರ್ವೇಟಿವ್ ಆಗಿ ಆ್ಯಕ್ಟ್ ಮಾಡಿದ್ರು ಕೂಡ ದಟ್ ಇಸ್ ನಾಟ್ ನೀಡೆಡ್ ಫಾರ್ ಅವರ್ ಬಾಡಿ. ಒನ್ ಥಿಂಗ್. ಇನ್ನೊಂದೇನಂದ್ರೆ ವಾಲ್ಯೂಮೈಸರ್ಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಮೋಸ್ಟ್ ಆಫ್ ದ ಕಮರ್ಷಿಯಲ್ ಬ್ರ್ಯಾಂಡ್ಸ್ ವಾಲ್ಯೂಮೈಸರ್ಸ್ ಆ್ಯಡ್ ಮಾಡ್ತಾರೆ. ವಾಲ್ಯೂಮೈಸರ್ಸ್ ಅಂದರೆ ಟೆಕ್ನಿಕಲಿ ಇಟ್ಸ್ ಅನ್ ಇಂಗ್ರೀಡಿಯಂಟ್ ವಿಚ್ ವಿಲ್ ಇನ್ಕ್ರೀಸ್ ದ ವಾಲ್ಯೂಮ್ ಆಫ್ ದ ಕ್ವಾಂಟಿಟಿ ಆಫ್ ದ ಲಿಕ್ವಿಡ್ ಆರ್ ದ ಲಿಕ್ಕರ್ ಆಫ್ ದ ಚಾಕ್ಲೇಟ್, ಬೈ ವಿಚ್ 2 kg ಇದ್ದಿದ್ದು ಟರ್ನ್ಸ್ ಔಟ್ ಟು ಬಿ 2.5 or 2.3. Okay. And by the end of the day, the manufacturer is under the benefit that they are able to manufacture so much quantity. That is one thing. And by adding the preservatives and everything, you are at a total no risk situation where you are able to keep these chocolates on the shelf for months together. Because you want to expand and you want to make money. That's quite simple.